ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ತಮ್ಮೆಲ್ಲರಿಗೂ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ಗೋಚಾರದಲ್ಲಿ ರಾಶಿ ಪರಿವರ್ತನೆ ಆಗ್ತಾ ಇದೆ. ಕುಜಗ್ರಹ ಬರುವ ಆಗಸ್ಟ್ 2 ಸುಖಕಾರಕ ಶುಕ್ರನ ವೃಷಭ ರಾಶಿ ತೊಡೆದು ಬುದ್ಧಿಕಾರಕ ಬುಧನ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಮಿಥುನದಲ್ಲಿ ಕುಜನ ಪ್ರವೇಶ ಧರ್ಮರಾಶಿ ಧನುರ್ರಾಶಿಯ ಮೇಲೆ ಪ್ರಭಾವ. ಇದು ವಿಡಿಯೋ ಥೀಮ್. ಆಗಸ್ಟ್ 2 ಸೆಪ್ಟೆಂಬರ್ 18 48 ದಿನಗಳ ದೀರ್ಘ ಸಂಚಾರ, 1.5 ತಿಂಗಳಿಗಿಂತ ಜಾಸ್ತಿನೇ. ಕುಜ 5th ಲಾರ್ಡ್ ಮತ್ತು 12th ಲಾರ್ಡ್, ಪಂಚಮಾಧಿಪತಿ ಅಂದರೆ ಪೂರ್ವ ಪುಣ್ಯ ಭಾವದ ಅಧಿಪತಿ, ಶುಭಕರನು, ವ್ಯಯಾಧಿಪತಿಯಾಗಿದ್ದಾನೆ. ಹೌಸ್ ಆಫ್ ಲಾಸ್ ದುಸ್ಥಾನಾಧಿಪತಿ ಎನ್ನುವರು. ಆಗ ಆತನು ಅಶುಭನು. ಹೀಗಾಗಿ ಒಂದು ಶುಭ ಭಾವ, ಇನ್ನೊಂದು ಅಶುಭ ಭಾವ ಆಧಿಪತ್ಯವನ್ನ ರಾಶಿ ಅಧಿಪತಿಯಾದ ಗುರುದೇವರು ಬೃಹಸ್ಪತಿ ಆಚಾರ್ಯರು ಕುಜನಿಗೆ ನೀಡಿರುವರು. ಇಂತಹ ಕುಜ 5th ಲಾರ್ಡ್ ಇನ್ 7th ಹೌಸ್ ಕಳತ್ರ ಭಾವದಲ್ಲಿ, ಮಾರಕ ಭಾವದಲ್ಲಿ ಸಂಚಾರ ಮಾಡ್ತಾರೆ ಮುಂದಿನ 48 ದಿನ. 5th ಲಾರ್ಡ್ ಇನ್ 7th ಹೌಸ್, 12th ಲಾರ್ಡ್ ಇನ್ 7th ಹೌಸ್. ಸಮ್ಮಿಶ್ರ ಫಲಗಳನ್ನ ಅಪೇಕ್ಷೆ ಮಾಡಬಹುದು ಮುಂದಿನ 48 ದಿನ. ಕುಜ ಇಲ್ಲಿ ಸಂಗಾತಿಯ ಭಾವದಲ್ಲಿ ಸಂಚರಿಸುವನು. ಇದೊಂದು ಕಳತ್ರ ಭಾವ, ಇದೊಂದು ಮಾರಕ ಭಾವ, ಇದು ಕಾಮ ತ್ರಿಕೋನವನ್ನು ಸಕ್ರಿಯಗೊಳಿಸುವ ಭಾವ. ಹೀಗಾಗಿ ಕುಜ ಕಾಮ ತ್ರಿಕೋನ ಸಕ್ರಿಯಗೊಳಿಸಿದ ಕಾರಣ ಡಿಸೈರ್ಗಳು, ಆಸೆಗಳು, ವಾಸನೆಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತವೆ. ಮಾರ್ಸ್ ಈಸ್ ಎನರ್ಜಿ, ಮಾರ್ಸ್ ಈಸ್ ಲಸ್ಟ್, ಮಾರ್ಸ್ ಈಸ್ ಸೆಕ್ಸುವಲ್ ಡ್ರೈವ್. ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಡಿಸೈರ್ಸ್ ಆರ್ ಟೆಸ್ಟೆಡ್ ಹಿಯರ್. ವಾಸನೆಗಳನ್ನು ಪರೀಕ್ಷೆ ಮಾಡಲಾಗುತ್ತದೆ. ಅದು ಒಂದು ಚಾಲೆಂಜಿಂಗ್ ಆಗಿದೆ. ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ಯುವರ್ ಲವ್ ಲೈಫ್, ರಿಲೇಷನ್ಶಿಪ್ಸ್, ಪಾರ್ಟ್ನರ್ಶಿಪ್ಸ್, ಪಬ್ಲಿಕ್ ಲೈಫ್ ಟು. ಈ ರೀತಿ ಈ ಕುಜನದ ಒಂದು ಇಂಪ್ಯಾಕ್ಟ್ ಏನಿರುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಮೇಲೆ ಇರುತ್ತೆ, ರೊಮ್ಯಾಂಟಿಕ್ ಲೈಫ್ ಮೇಲೆ ಇರುತ್ತೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮೇಲೆ ಇರುತ್ತೆ. ಎಚ್ಚರಿಕೆ ಏನಂದರೆ ಇಂಥವ್ರ ಜೊತೆ ಅವಾಯ್ಡ್ ಮಾಡಬೇಕು. ಮತ್ತು ಆಸೆಗಳ ಮೇಲೆ, ಆಕಾಂಕ್ಷೆಗಳ ಮೇಲೆ, ವಾಸನೆಗಳ ಮೇಲೆ ನಿಯಂತ್ರಣವನ್ನು ಇಟ್ಕೋಬೇಕು ಅಂತ ಈ ಸಂಚಾರ ಹೇಳ್ತಾ ಇದೆ. ಇಲ್ಲಾಂದರೆ ನಿಮ್ಮ ಅತಿಯಾದ ಆಸೆ ಗತಿಗಡಿಸಬಾರದು. ಒಂದು. ಎರಡನೇದು, ಅಗೇನ್ ದೀಸ್ ಆರ್ ಜನರಲ್ ಪ್ರೆಡಿಕ್ಷನ್ಸ್. ಯುವರ್ ನೇಚರ್ ಕ್ಯಾನ್ ಇರಿಟೇಟ್ ಯುವರ್ ಪಾರ್ಟ್ನರ್ ಆಲ್ಸೋ. ಇನ್ನೊಬ್ಬರಿಗೆ ಇರಿಟೇಟ್ ಮಾಡುವಂಥದ್ದು ಪಾರ್ಟ್ನರ್ ಇರ್ಬೋದು, ಲವರ್ ಇರ್ಬೋದು. ಸಿಂಗಲ್ ಇದ್ದವರಿಗೆ ಈಗ ಸಂಗಾತಿ ಸಿಗೋ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ. ಇನ್ 5th ಲಾರ್ಡ್ ಇನ್ 7th ಹೌಸ್. ಕೆಲವು ಜನರಿಗೆ ಆಲ್ರೆಡಿ ಲವರ್ ಇರ್ತಾರಲ್ಲ, ಅವರು ಪಾರ್ಟ್ನರ್ ಆಗಿ ಕನ್ವರ್ಟ್ ಆಗಿಬಿಡ್ತಾರೆ, ಅಂದರೆ ಮದುವೆ ಆಗುವಂಥದ್ದು. ಇದು ತುಂಬ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗಲ್ಲ. ಕೆಲವು ಸಮಸ್ಯೆಗಳು ಕೆಲವರಿಗೆ ಬರುತ್ತೆ. ಯು ಆರ್ ಬೈಂಡೆಡ್ ಇನ್ ಟು ಸಮ್ ರಿಲೇಷನ್ಶಿಪ್ಸ್, ಕಮಿಟ್ಮೆಂಟ್ಸ್ಗಳಾಗ್ತವೆ. ಲವರೇ ಪಾರ್ಟ್ನರ್ಶಿಪ್ ಆಗ್ಬೋದು, ಪಾರ್ಟ್ನರ್ ಆಗ್ಬೋದು, ಪರ್ಸನಲ್ ಪಾರ್ಟ್ನರ್ ಆಗ್ಬೋದು. ಇನ್ನು ಕೆಲವರಿಗೆ ಪಾರ್ಟ್ನರ್ ಎಲ್ಲಿಂದ ಬರ್ತಾರೆ ಅಂದರೆ ಅವ್ರು ದೇ ಆರ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಡಿಫ್ರೆಂಟ್ ಕಲ್ಚರ್, ಬೇರೆ ಸಂಸ್ಕಾರಗಳನ್ನು ಹೊಂದಿರ್ತಾರೆ, ಬೇರೆ ಟ್ರೆಡಿಷನ್ನಲ್ಲಿ ನಂಬಿಕೆ ಇರುತ್ತೆ, ಅವರ ಫಿಲಾಸಫಿ ಬೇರೆ ಇರುತ್ತೆ. ಅಂಥವ್ರು ನಿಮ್ಮ ಲೈಫಲ್ಲಿ ಆ್ಯಸ್ ಅ ಪಾರ್ಟ್ನರ್ ಅಂತ ಎಂಟ್ರಿ ಆಗ್ಬೋದು. ಸಂಸ್ಕಾರಗಳು ಬೇರೆ ಇರ್ಬೋದು. ಕುಜ ಇಲ್ಲಿ ಕರಿಯರ್ನಲ್ಲಿ ಹೊಸ ಅಪಾರ್ಚುನಿಟಿಗಳನ್ನು ಕೊಡ್ತಾನೆ, ಅವಕಾಶಗಳನ್ನು ನಿರ್ಮಾಣ ಮಾಡ್ತಾನೆ, ಬೇರೆ ಬೇರೆ ಇನ್ಕಮ್ ಸೋರ್ಸಸ್ಗಳನ್ನು ಕೂಡ ನೀಡುವಂಥದ್ದು. ಇಲ್ಲಿ ಕೆಲವು ಹೆಲ್ತ್ ಇಶ್ಯೂಸ್ಗಳನ್ನ ಕೂಡ ಕುಜ ಕೊಡ್ತಾನೆ. ಜಾಬ್ ಪ್ಲೇಸ್ನಲ್ಲಿ ಆರ್ಗ್ಯುಮೆಂಟ್ಸು, ಇಂಪಲ್ಸಿವ್ನೆಸ್ ಅನ್ನು ತಡಿಬೇಕಾಗುತ್ತೆ. ಇಲ್ಲಿ ನೀವು ಎಲ್ಲರನ್ನ ನಿಯಂತ್ರಿಸೋಕೆ ಹೋಗ್ತೀರಾ, ನಿಮ್ಮ ಐಡಿಯಾಸ್ಗಳನ್ನ ಇನ್ನೊಬ್ಬರ ಮೇಲೆ ಹೇರಲು ಹೋಗ್ತೀರಾ ಒತ್ತಾಯವಾಗಿ. ಅದು ಆಗಲ್ಲ. ಆರ್ಗ್ಯುಮೆಂಟ್ಸ್ ಬೇಡ, ಪೇಷನ್ಸ್ ಇರಬೇಕು. ಫೈನಾನ್ಸ್ ಮೇಲೆ ಕೂಡ ಇದರ ಪ್ರಭಾವ ಕಂಡು ಬರಲಿದೆ. ಫಿಕ್ಸ್ಡ್ ಪ್ರಾಪರ್ಟಿ ಕೂಡ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ. ಕುಜ ಇಲ್ಲಿ ರಫ್ ಆ್ಯಂಡ್ ಟಫ್ ಸ್ಪೀಚನ್ನು ಕೊಡ್ಬೋದು, ನಾಲಿಗೆ ಹರಿತವಾಗ್ಬೋದು, ಶಬ್ದಗಳು ಕತ್ತಿಯ ಥರ ಇರ್ಬೋದು. ಸೊ ಅಕ್ಯೂಸ್ ಮಾಡೋದು, ಅಬ್ಯೂಸ್ ಮಾಡೋದು, ರೆಬಲ್ ಆಗೋದು, ಈ ಥರ ಮಾಡಬಾರ್ದು. ಡಿಗ್ರೇಡ್ ಮಾಡಬಾರ್ದು ಇನ್ನೊಬ್ಬರಿಗೆ. ಹೀಗಾಗಿ ಕುಟುಂಬ ಕಲಹನೂ ಸ್ವಲ್ಪ ಆಗ್ಬೋದು. ಮುಂದೆ ಇನ್ನೂ 4 ಪ್ಲೇ ಲಿಸ್ಟ್ ಬರ್ತವೆ. ಮೀನದಲ್ಲಿ ಶನಿ ವಕ್ರಿ, ಧನುರಾಶಿಯ ಮೇಲೆ ಪ್ರಭಾವ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ, ಬುಧನ ಒಂದು ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ. ಈ 5 ಪ್ಲೇ ಲಿಸ್ಟ್ಗಳು. ಮತ್ತೆ ಈ ಪ್ಲೇ ಲಿಸ್ಟ್ಗಳನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ಮಾಡಲಾಗುತ್ತೆ. ಆಂಗ್ಲದಲ್ಲಿ ಆಸಕ್ತಿ ಇದ್ದವರು, ಆಂಗ್ಲ ಭಾಷೆ, ಅವರು ಕೂಡ ವೀಕ್ಷಣೆ ಮಾಡ್ಬೋದು.
ಕನ್ಸಲ್ಟೆನ್ಸಿ ಸರ್ವಿಸ್ ರೀಸ್ಟಾರ್ಟ್ ಆಗಿದ್ದಾವೆ. ಸೊ ಜುಲೈ 19ರಿಂದ ಆಸಕ್ತರು ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಕೇವಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ಮಾತ್ರ ತಿಳ್ಕೊಬೋದು. ರಿಮೆಂಬರ್, ಓನ್ಲಿ ಪೇಡ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಆರ್ ಅವೈಲೇಬಲ್. ಶ್ರೀ ಗುರುದೇವರು.